ಸಾಯಿರಾಮ್. ಆತ್ಮೀಯ ವೀಕ್ಷಕ ಬಾಂಧವರಿಗೆಲ್ಲ ಇವತ್ತಿನ ಜೀವನಾಮೃತ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ವೀಕ್ಷಕರೇ, ಇವತ್ತು ಒಂದು ಸನ್ನಿವೇಶನ ನಿಮಗೆ ತಿಳಿಸಿ ಆ ಸನ್ನಿವೇಶದ ಮುಖಾಂತರ ನಮ್ಮ ಬದುಕಿನಲ್ಲಿ ಏನೆಲ್ಲ ಕರೆಕ್ಷನ್ಸ್ ಮಾಡ್ಕೋಬೇಕು, ಯಾವ ರೀತಿ ಟ್ರಾನ್ಸ್ಫಾರ್ಮೇಷನ್ ಆಗಬೇಕು ಅನ್ನೋ ಒಂದು ವಿಚಾರದ ಬಗ್ಗೆ ಇವತ್ತಿನ ಸಂಚಿಕೆಯಲ್ಲಿ ನಾನು ತಿಳಿಸ್ಕೊಡ್ತೀನಿ. ಮೊನ್ನೆ ಅಂದರೆ ಕಳೆದ ವಾರ ಕಾಶಿನಲ್ಲಿ ಗಂಗಾ ನದಿ ಉಕ್ಕಿ ಹರಿದು ಪ್ರವಾಹ ಆಗಿದೆ. ಕಾಶಿನಲ್ಲಿ ಕಾಶಿ ವಿಶ್ವನಾಥನ ಸನ್ನಿಧಾನದಲ್ಲಿ ಗಂಗಾ ನದಿ ತುಂಬಿ ಹರಿದು ಪ್ರವಾಹ ಜಾಸ್ತಿಯಿಂದ ಎಷ್ಟೋ ಅವಘಡ ನಡೆದಿದೆ. ದೇವಪ್ರಯಾಗ್, ಕೇದಾರ್, ಹರಿದ್ವಾರ್, ಋಷಿಕೇಶ್ ಇಲ್ಲೆಲ್ಲ ನದಿ ಜಲಪ್ರಳಯ ಅಂತಲೂ ಹೇಳ್ಬೋದು. ದೈವ ಸಾನ್ನಿಧ್ಯ ಇರೋ ಜಾಗದಲ್ಲಿ ಜಲಪ್ರಳಯಗಳಾಗ್ತಾ ಇದೆ. ಬದ್ರಿಗೆ ಹೋಗುವಾಗ ಭೂಕುಸಿತ ಆಗೋಗಿದೆ, ಎಷ್ಟೋ ಜನ ಸತ್ತೋಗ್ಬಿಟ್ರು. ಉತ್ತರ ಭಾರತದಲ್ಲಿ ಹಲವಾರು ತೀರ್ಥಕ್ಷೇತ್ರದಲ್ಲಿ ಪಿಲಿಗ್ರಿಮೇಜ್ ಪ್ಲೇಸಲ್ಲಿ ಜಲಪ್ರಳಯ ಆಗಿ ಮನೆಗಳು ಹೋಯಿತು, ಅಂಗಡಿಗಳು ಭಾಳಷ್ಟು ಅಂಗಡಿಗಳು ಕೊಚ್ಕೊಂಡು ಹೋಗಿವೆ, ಬಿದ್ದೋಗಿದೆ. ಭೂಕುಸಿತದಿಂದ, ಬೆಟ್ಟ ಗುಡ್ಡಗಳಲ್ಲಿ ಕುಸಿತಗಳಿಂದ ಮನೆಗಳು ಬಿದ್ದೋಗಿದೆ. ಭಾಳಷ್ಟು ಜನ ಈ ಬಾರಿ ಪ್ರಾಣ ಕಳ್ಕೊಂಡಿದ್ದಾರೆ. ಯಾರೂ ಒಡೆದು ಬಡ್ದು ಸಾಯಿಸಿಲ್ಲ, ಶೂಟ್ ಮಾಡಿಲ್ಲ. ಪ್ರಕೃತಿಯ ವಿಕೋಪಕ್ಕೆ ತುತ್ತಾಗಿ ಕ್ಷೇತ್ರಗಳಲ್ಲಿ ಸಾವು. ಮನೆಯಲ್ಲ, ಲಾಡ್ಜಲ್ಲ, ಅಥವಾ ಯಾವುದೇ ಪಿಕ್ನಿಕ್ ಸ್ಪಾಟಲ್ಲ, ತೀರ್ಥಯಾತ್ರೆಗೆ ಹೋದಾಗ ಮರಣ. ಮೊನ್ನೆ ನ್ಯೂಸಲ್ಲಿ ತೋರಿಸ್ತಾವ್ರು. ಏನು ಆ ಪ್ರವಾಹ ಎಂದಿಗೂ ನೋಡೇ ಇಲ್ಲ ನಾವು. ಕಾಶಿ ಆಗಲಿ, ಬದ್ರಿ, ಅಮರ್ನಾಥ್, ಕೇದಾರ್ನಾಥ್, ಆಮೇಲೆ ಉತ್ತರಾಖಂಡದಲ್ಲಿ ಭಾಳಷ್ಟು ಪ್ರವಾಹಗಳಾಗಿ ಪಾಪ ಬೆಡ್ಡ ಗುಡ್ಡಗಳಲ್ಲಿ ಕಟ್ಕೊಂಡಂಥ ಲಾಡ್ಜ್ಗಳು, ಯಾತ್ರಿಕರಿಗೋಸ್ಕರ ಮಾಡಿದಂಥ ಹೋಟ್ಲುಗಳು, ಲಾಡ್ಜ್ಗಳೆಲ್ಲ ಬಿದ್ದೋಯ್ತು. ಒಳ್ಳೆ ಆಟದ ಬೊಮ್ಮೆ ಬಿದ್ದಂಗೆ ಬಿದ್ದೋಯ್ತಲ್ಲ ಭೂಕುಸಿತದಿಂದ. ಯಾರ್ಯಾರು ಎಲ್ಲೆಲ್ಲಿದ್ದರು, ಹೇಗೆ ಬಂದಿದ್ರು, ಯಾವ ಕಡೆಯಿಂದ ಬಂದಿದ್ರು ಗುರ್ತಕ್ಕೆ ಆಗ್ತಿಲ್ಲ. ಯಾಕೆಂದರೆ ಎಲ್ಲ ಕೊಚ್ಕೊಂಡು ಹೋದರು. ಸಿಮೆಂಟ್ ಹಾಕಿ ಭದ್ರವಾಗಿ ಕಟ್ತಂಥ, ಸಿಮೆಂಟು ಕಬ್ಬಣ ಹಾಕಿ ಕಟ್ತಂಥ ಕಟ್ಟಡಗಳೇ ಬಿದ್ದೋಗಿದೆ. ಸಾವಿರಾರು ವರ್ಷ ಇತಿಹಾಸ ಇರುವ ಒಂದು ಸ್ಥಾನ ಇವತ್ತು ಜಲಮಯ ಆಗಿದೆ. ನಮ್ಮ ಮಂತ್ರಾಲಯ ಕೂಡ ತುಂಗಭದ್ರಾ ಇನ್ನೇನು ತುಂಬಿತಾ ಇದೆ, ತುಂಬಿ ಹರಿದು ನಿಂತಿದೆ. ಯಾವಾಗ ಮಂತ್ರಾಲಯ ಒಳಗಡೆ ಪ್ರವೇಶ ಮಾಡುತ್ತೋ ಗೊತ್ತಿಲ್ಲ. ನೇತ್ರಾವತಿ ನದಿ ತುಂಬ ಹರಿತಾ ಇದೆ. ಎಲ್ಲ ಕಡೆ ಘೋರವಾದಂಥ, ಉಗ್ರವಾದಂಥ ಮಳೆ. ಯಾತ್ರೆಗೆ ಅಂತ ಹೋದವರು ವಾಪಸ್ಸೇ ಬರ್ತಿಲ್ಲ. ಯಾತ್ರೆಗೆ ಅಂತ ಹೋದವರು ವಾಪಸ್ ಬಂದೇ ಇಲ್ಲ. ಲಾಡ್ಜಲ್ಲೇ ಇದ್ದಾರೋ, ಆ ಭೂಕುಸಿತದಲ್ಲಿ ಮಣ್ಣೊಳಗೆ ಸೇರ್ಕೊಂಡಿದ್ದಾರೋ, ನದಿಲೇ ಕೊಚ್ಕೊಂಡು ಹೋಗಿದ್ದಾರೋ ಒಂದೂ ಗೊತ್ತಿಲ್ಲ. ಆದರೆ ವ್ಯಕ್ತಿಗಳಿಲ್ಲ. ಅವ್ರು ಸಿನಿಮಾ ನೋಡೋಕ್ಕಂತ ಹೋದವರಲ್ಲ, ಅಥವಾ ಹನಿಮೂನಿಗೆ ಅಂತ ಊಟಿ ಕೊಡೈಕಾನಲ್ಗೆ ಹೋದವರಲ್ಲ. ಅವರು ಯಾತ್ರೆ ಅಂತ ಮಾಡೋಕ್ಕೆ ಅಂತ ಯಾತ್ರೆನೋ ಸಂಕಲ್ಪ ಮಾಡಿಕೊಂಡು, ಯಾತ್ರೆ ಮಾಡಬೇಕು ಅನ್ನೋ ಹಂಬಲದಿಂದ, ಯಾತ್ರೆ ಮುಖೇ ನಾವು ಪ್ರಾಯಶ್ಚಿತ್ತ ಮಾಡ್ಕೋಬೇಕು, ಯಾತ್ರೆ ಮಾಡಿ ನಮ್ಮ ಕರ್ಮ ಕಳ್ಕೊಳ್ಬೇಕು ಅನ್ನೋ ಒಂದು ನೆಪದಲ್ಲಿ ಹೋದವರು ಮನೆಗೆ ಬಂದಿಲ್ಲ. ಅವರು ಅಮೆರಿಕ, ಲಂಡನ್, ಜರ್ಮನಿ, ಸ್ವಿಟ್ಜರ್ಲ್ಯಾಂಡು, ಪ್ಯಾರಿಸ್ಗೆ ಅಂತ ಹೋಗಿಲ್ಲ. ಅವರು ಇಲ್ಲಿ ಗಂಭೀರವಾಗಿ ಗಮನಿಸಬೇಕಾದಂಥ ವಿಚಾರ, ದೇವರ ಯಾತ್ರೆಗೆ ಅಂತ ಹೋದಾಗ ಅಲ್ಲಿ ಅವರು ಕೊಚ್ಕೊಂಡು ಹೋಗ್ಬಿಟ್ಟಿದ್ದಾರೆ, ಮಣ್ಪಾಲಾಗಿದ್ದಾರೆ. ಯಾರೋ ಡೆಲ್ಲಿಯಿಂದ ಒಂದು ಟಿ ಮಾಡ್ಕೊಂಡು ಹೋಗಿದ್ದಾರೆ. ಅಲ್ಲಿಯವರು, ಡೆಲ್ಲಿಯವರೇ, ಇಲ್ಲಿಯವರಲ್ಲ, ಡೆಲ್ಲಿಯವರು. ಹೋಗ್ತಿರ್ಬೇಕಾದ್ರೆ ಆ ಪ್ರಯಾಗ್ ಹತ್ರ ಕುಸಿತ ಆಗಿ ಅದ್ರ ಮೇಲೆ ಬಿದ್ದು ಎಲ್ಲ ಹೋಗ್ಬಿಟ್ರು ಒಳಗಡೆಗೆ. ಅವ್ರು ನೀರಲ್ಲೇ ಇದ್ದಾರೋ, ಒಳಗೆ ಇದ್ದಾರೋ, ಏನಾಯ್ತೋ ಗೊತ್ತಿಲ್ಲ. ನೋಡಿ, ದೇವಸ್ಥಾನಕ್ಕೆ ಅಂತ ಹೋಗಿ ದೇವಸ್ಥಾನದ ಮೇಲ್ಛಾವಣಿನೇ ಬಿದ್ದುಬಿಟ್ರೆ ನಾವು ಯಾಕೆ ದೇವಸ್ಥಾನಕ್ಕೆ ಹೋಗಬೇಕು? ತುಂಬ ಮಳೆ ಬರ್ತಿದೆ, ಮಳೆಯಲ್ಲಿ ನೆಂದೋಗ್ತೀನಿ ಅನ್ನೋ ಭಯಕ್ಕೆ ಒಂದು ದೊಡ್ಡ ಮರ ಇತ್ತಲ್ಲಿ, ಆ ಮರದಡಿಯಲ್ಲಿ ಹೋಗಿ ನಿಂತ್ಕೊಂಡೆ.
ಮಳೆ ಬರ್ತಿದೆಯಲ್ಲ ಅಂಥೇಳಿ ಆ ಮರನೇ ನನ್ನ ಮೇಲೆ ಬಿದ್ದುಬಿಟ್ರೆ ಆ ಮರ ನಮಗೆ ಎಲ್ಲಿ ರಕ್ಷಣೆ ಕೊಡ್ತು? ದೇವಸ್ಥಾನಕ್ಕೆ ಅಂತ ಹೋಗಿ ದೇವಸ್ಥಾನವೇ ನಮ್ಮ ಮೇಲೆ ಬಿದ್ದುಬಿಟ್ರೆ ದೇವರೆಲ್ಲಿದ್ದಾನೆ? ಮೊನ್ನೆ ಈಗೊಂದು 4-5 ದಿವಸದ ಹಿಂದೆ ಗಂಗೆ ಪೂಜೆ ಮಾಡ್ತೀನಿ ಅಂತ ಹೋಗಿ ಕಾಲು ಜಾರಿ ಬಿದ್ದು ನೀರೊಳಗೆ ಒಟ್ಟೆ ಹೋದ್ರು ಪಾಪ. ಅವ್ರನ್ನ ಹಿಡ್ಕೊಳ್ಳೋಕ್ಕೆ ಅಂತ ಹೋಗಿ ಅವನು ಹೊಟ್ಟೋಗ್ಬಿಟ್ರು. ಏಕಕಾಲದಲ್ಲಿ ನೀರಲ್ಲಿ ಕೊಚ್ಚು ಆ ಒಂದು ಫೋರ್ಸಲ್ಲಿ ಎಂಥ ಸ್ವಿಮ್ಮರು ಕೂಡ ಕಾಪಾಡೋಕ್ಕಾಗಲಿಲ್ಲ ನೋಡಿ. ಅಷ್ಟು ಹೊಡೆತ, ಅಷ್ಟು ಪ್ರೆಷರ್ ಇದೆ. ಯಾತ್ರಾ ಸ್ಥಳಗಳಲ್ಲಿ, ತೀರ್ಥಯಾತ್ರೆ ಮಾಡೋ ಸ್ಥಳಗಳಲ್ಲಿ ಇವತ್ತು ವಿಪರೀತ ಮರಣಗಳಾಗ್ತಾ ಇದೆ. ತೀರ್ಥಯಾತ್ರಾ ಕ್ಷೇತ್ರಗಳು, ಪುಣ್ಯಕ್ಷೇತ್ರಗಳಲ್ಲಿ ಮೈಲಿಗೆ ಆಗ್ತಾ ಇದೆ. ಪುಣ್ಯಕ್ಷೇತ್ರಗಳು ಸ್ಮಶಾನ ಭೂಮಿ ಆಗ್ತಾ ಇದೆ. ಪುಣ್ಯಕ್ಷೇತ್ರಗಳೆಲ್ಲ ರುದ್ರಭೂಮಿ ಆಗ್ತಾ ಇದೆ. ಈ ಥರ ಒಂದು ಮೊನ್ನೆ ತಿರುಪತಿಲೂ ಅಷ್ಟೇ ಏನು ಸಿಕ್ಕಾಪಟ್ಟೆ ಮಳೆ ಆಗಿ ಭೂಕುಸಿತ, ಬೆಟ್ಟೆಲ್ಲ ಬಿದ್ದೋಗಿ ಎಷ್ಟು ತೊಂದರೆ ಆಯಿತು ನೋಡಿ. ಪುಣ್ಯಕ್ಕೆ ಕೆಲವ್ರಿಗೇನೋ ಆಗಿಲ್ಲ, ಕೆಲವ್ರು ಗಾಯ ಆಯಿತು ಅಂತಾರೆ. ದೇವ್ರ ದರ್ಶನ ಮಾಡೋಕ್ಕೆ ಹೋದರೆ ಕೈಕಾಲಿಗೆ ಡ್ಯಾಮೇಜ್ ಆಗೋದು, ದೇವ್ರ ದರ್ಶನಕ್ಕೆ ಅಂತ ಹೋದರೆ ಕೊಚ್ಕೊಂಡು ಹೋಗೋದು, ದೇವ್ರ ಸೇವೆ ಮಾಡಲಿಕ್ಕೆ, ದೇವ್ರ ದರ್ಶನ ಮಾಡಲಿಕ್ಕೆ ಅಂತಲೇ ಹೋದಾಗ ಬೆಟ್ಟ ಗುಡ್ಡ ಬಿದ್ದು ಅದರಲ್ಲಿ ಸಿಕ್ಕಾಕೊಂಡು ಮಣ್ಪಾಲಾಗೋದು, ಇದೆಲ್ಲ ಎಲ್ಲಿದ್ದಾನೆ ದೇವರು ಅಂತ ಅನಿಸ್ಬಿಡ್ತದೆ. ಯಾತ್ರೆ ಮಾಡೋದು ಸೇಫಾ? ಯಾತ್ರೆ ಮಾಡೋದು ನಮಗೆ ಒಳ್ಳೆ ಗ್ಯಾರಂಟಿ ವಾರಂಟಿ ಇದೆಯಾ ಅನ್ನೋದು ಪ್ರಶ್ನೆ ಬಂತು ಕಲಿಯುಗದಲ್ಲಿ. ಹಿಂದಿನ ಕಾಲದಲ್ಲಿ ಬೆಂಗಳೂರಿಂದ ತಿರುಪತಿಗೆ ಹೋಗ್ಬೇಕಾದ್ರೆ ಎಷ್ಟು ಕಷ್ಟ ಆಯಿತು. ಕಾಲ್ನಡಿಗೆಯಲ್ಲಿ ಹೋಗ್ತಾಯಿದ್ರು, ಗಾಡಿಗಳು ಮಾಡ್ಕೊಂಡು ಆವಾಗಲೇ ಬಸ್ಸು, ಟ್ರೈನು, ಕಾರು ಇರಲಿಲ್ಲ. ಒಂದು ಸಲ ಯಾತ್ರೆಗೆ ಹೋದರೆ ವಾಪಸ್ಸಿಗೆ ಬರ್ತಾನೆ ಅಂದರೆ ಗ್ಯಾರಂಟಿ ಇರಲಿಲ್ಲ. ಒಬ್ಬ ವ್ಯಕ್ತಿ ಬೆಂಗಳೂರಿಂದ ಕಾಶಿಗೆ ಕಾಲ್ನಡಿಗೆಯಲ್ಲಿ ಹೋಗಿ ಅಥವಾ ಗಾಡಿ ಮಾಡ್ಕೊಂಡು ಹೋಗಿ, ಎತ್ತಿನ ಗಾಡಿ ಅಥವಾ ಕುದುರೆ ಮೇಲೆ ಹೋಗಿ ವಾಪಸ್ ಬಂದಿದ್ದಾನೆ ಅಂದರೆ ಅದು ಗಿನ್ನಿಸ್ ರೆಕಾರ್ಡ್. ಅವತ್ತಿನ ಕಾಲದಲ್ಲಿ ಯಾತ್ರೆಗೆ ಹೋಗಿ ಬಂದಿದ್ದಾನೆ ಅಂದರೆ ಅವನು ನೋಡೋ ರೀತಿಯೇ ಬೇರೆ, ಅವನು ಕೊಡೋ ಮರ್ಯಾದೆನೇ ಬೇರೆ. ಒಂದು ಏನೋ ಕಾಶಿ ಯಾತ್ರೆ ಮಾಡಿ ಬಂದಿದ್ದಾರೆ ಅಂಥೇಳಿ ಭಯಭಕ್ತಿಯಿಂದ ಅವ್ರನ್ನ ಗೌರವಿಸ್ತಾಯಿದ್ರು. ಇವತ್ತು ಬೆಳಗ್ಗೆ ಹೋಗಿ ಸಾಯಂಕಾಲ ಬಂದುಬಿಡ್ಬೋದು ಫ್ಲೈಟಲ್ಲಿ. ಕಾಶಿಗೆ ಹೋಗ್ಬಿಟ್ಟು 2.5 ಗಂಟೆ ಜರ್ನಿ ಬೆಂಗಳೂರಿಂದ, ದರ್ಶನ ಮಾಡ್ಕೊಂಡು ವಾಪಸ್ 2 ಗಂಟೆ ಪ್ರಯಾಣ ಮಾಡಿದ್ರೆ ಬೆಂಗಳೂರು ಸಂಜೆ ಬಂದುಬಿಡ್ಬೋದು. ಆ ಥರ ಸಮಯದಲ್ಲಿ ಭಗವಂತನ ಜಾತ್ರೆ ಮಾಡೋಕ್ಕೆ ಭಾಳ ಸುಲಭ ಆಗಿದೆ ಇವತ್ತು. ಆದರೆ ನಮಗೆ ವಾರಂಟಿ ಗ್ಯಾರಂಟಿ ಇಲ್ಲ, ವಾಪಸ್ ಬರ್ತೀನಿ ಅನ್ನೋದು. ಅದರಿಂದ ತೀರ್ಥಯಾತ್ರೆಯ ಮಾಡೋಕ್ಕೆ ಅಂತೋಗಿ ಕ್ಷೇತ್ರಗಳಲ್ಲೇ ಸಾವು ಬರ್ತಾ ಇದೆ. ಬೆಂಗಳೂರಿಂದ ಯಾರೊಬ್ಬ ಟೂರ್ಸ್ ಆ್ಯಂಡ್ ಟ್ರಾವೆಲರ್ಸ್ನವರು ಒಂದು 50 ಜನನ ಟ್ರಿಪ್ಪು ಕರ್ಕೊಂಡೋಗಿದ್ದಾರೆ. ಟ್ರಿಪ್ಪಿಗೆ ಹೋದರು. ಅಲ್ಲಿ ಪ್ರಯಾಗಲ್ಲಿ ಗಂಗಾ, ಯಮುನಾ, ಸರಸ್ವತಿ 3 ನದಿ ಸೇರುವಂಥದ್ದು ಸಿಕ್ಕಾಬಟ್ಟೆ ನೀರು ಬಂದುಬಿಟ್ಟಿದೆಯಂತೆ. ಪ್ರಯಾಗಲ್ಲಿ ನೀರು ತುಂಬಿ ತುಳುಕ್ತಾ ಇದೆಯಂತೆ. ಅಷ್ಟು ಜೋರು ಪ್ರವಾಸ. ಆ ಪ್ರವಾಹದಲ್ಲೂ ಸ್ನಾನ ಮಾಡಬೇಕು ಅನ್ನೋ ಒಂದು ಚಪಲ. ಅವರು ಚೊಂಬು ತೊಗೊಂಡು ತಲೆ ಮೇಲೆ ನೀರು ಹಾಕೋತಾ ಒಳಗೆ ಹೋಗಿಲ್ಲ, ಯಾಕಂದರೆ ಅಷ್ಟು ಫೋರ್ಸ್ ಬರ್ತಾ ಇದೆ. ಚೊಂಬು ತೊಗೊಂಡು ತಲೆ ಮೇಲೆ ನೀರು ಹಾಕೋ ಕಣ್ಣು ಮುಚ್ಚಿಂಗೆ ಅಂದಾಗ ಸ್ವಲ್ಪ ಶೇಕ್ ಆಗಿದೆ, ಜಾರಿ ಒಳಗೆ ಬಿದ್ದುಬಿಟ್ರು, ಹೊಟ್ಟೋದ್ರು. ಅಲ್ಲಿ ಯಾರೋ ಒಬ್ಬರು ಅವ್ರನ್ನ ಕಾಪಾಡೋದು. ಮುಂದೆ 1 ಕಿಲೋಮೀಟರ್ ದೂರದಲ್ಲಿ ನೋಡಿ. ಮೃತ್ಯು ಭಗವಂತ ಯಾವ ರೂಪದಲ್ಲಿ ಕಾಪಾಡ್ದಂದ್ರೆ ಯಾವನೋ ಒಬ್ಬ ಅಲ್ಲಿ ಸಡನ್ನಾಗಿ ಅವ್ರನ್ನ ಹಿಡ್ಕೊಂಡು ಒಳಗೆ ಅವನು ಹೋಗಿ ಈಜು ಬರ್ತಿತ್ತು. ಅವನಿಗೆ ಬಂದು ಎಳ್ಕೊಂಬಂದು 1 ಕಿಲೋಮೀಟ್ರ್ ಮುಂದೆ ಹೊಟ್ಟೋಗಿದ್ಲ ಅಮ್ಮ ಕೊಚ್ಕೊಂಡು. ನೋಡಿ, ಸ್ನಾನ ಮಾಡೋಕ್ಕೆ ಯಾಕೆ ಹೋಗ್ತೀವಿ? ಪಾಪ ಕಳ್ಕೊತೀವಿ ಅಂತ. ಸ್ನಾನಕ್ಕೆ ಅಂತ ಹೇಳಿದಾಗ ಪ್ರಾಣನೇ ಹೋಗೋ ಸ್ಥಿತಿ ಹೊರಟೋಯಿತು. ಇಲ್ಲಿ ಒಂದು ಪ್ರಶ್ನೆ ಇದೆ, ನಾನು ಲೆಕ್ಕಾಚಾರ ಹಾಕೋದು ಯಾವ ರೀತಿ ಅಂದರೆ, ನಾವು ಹೋದಾಗಲೇ ವಿಪರೀತ ಪ್ರವಾಹ ಬರ್ತದಾ? ನಾವು ಹೋದಾಗಲೇ ಬೆಟ್ಟ ಗುಡ್ಡ ಕುಸಿದು ಬಿದ್ದೋಗುತ್ತಾ? ನಾವು ಹೋದಾಗಲೇ ಈ ರೀತಿಯ ನಮಗೆ ಪ್ರಕೃತಿ ತೊಂದರೆ ಕೊಡುತ್ತಾ? ನಮ್ಮಿಂದ ಪ್ರಕೃತಿ ತೊಂದರೆ ಕೊಡ್ತಿದೆಯಾ ಅನ್ನೋದು ಲೆಕ್ಕಾಚಾರ. ಇನ್ನೊಮ್ಮೆ ಹೇಳ್ತೀನಿ, ನಾವು ಹೋದಾಗಲೇ ಪ್ರವಾಹ ಆಗಬೇಕಾ? ನಾನು ಹೋದಾಗಲೇ ಬೆಟ್ಟ ಕುಸಿದು ಬೀಳಬೇಕಾ? ನಾವು ಹೋದಾಗಲೇ ನಮ್ಮ ವೆಹಿಕಲ್ ಮೇಲೆ ದಬ್ಬಂತ ಬಂಡೆಕಲ್ಲು ಬೀಳಬೇಕಾ? ನಮ್ಮ ವೆಹಿಕಲ್ ಉಲ್ಟಾಗಬೇಕಾ? ನಮ್ಮನ್ನು ನೋಡಿಕೊಂಡೇ ಪ್ರಕೃತಿ ನಮ್ಮ ಮೇಲೆ ಸೇಟ್ ತೀರಿಸ್ಕೊಳ್ತಾ ಅನ್ನೋದೊಂದು ಪ್ರಶ್ನೆ. ಎರಡನೇದು, ಪ್ರಕೃತಿಲೇ ಕೋಪ ಇದ್ದಾಗ ನಾವು ಆ ಸಮಯಕ್ಕೆ ಹೋಗಿದ್ವಾ ಅಂತ ಹೇಳಿ. ನಮ್ಮಿಂದ ಅವಘಡ ಆಯಿತು, ನಮ್ಮ ಜಾತಕದಲ್ಲಿ ದೋಷ ಇದೆ, ಅದಕ್ಕೆ ಅದು ಬಿತ್ತು ನಮ್ಮ ಮೇಲೆ
ಅದಕ್ಕೆ ಪ್ರವಾಹ ಜಾಸ್ತಿ ಆಯಿತು. ಅಥವಾ ಪ್ರಕೃತಿಲೇ ದೋಷ ಇದ್ದಾಗ ನಾವು ಎಂಟ್ರಿ ಕೊಟ್ವಾ, ನಾವು ಪ್ರವೇಶ ಮಾಡಿದ್ವಾ ಆ ಜಾಗಕ್ಕೆ ಅನ್ನೋದೊಂದು ಪ್ರಶ್ನೆ. ಇದೆಲ್ಲ ನೋಡಿದಾಗ ಪ್ರಕೃತಿ ಮುಂದೆ ನಾವೇನೂ ಅಲ್ಲ. ಇವತ್ತಿನ ದಿವಸ ಹೆಂಗೆ ನಡೀತಾ ಇದೆ, ಯಾರನ್ನು ಬೇಕಾದ್ರೂ ದುಡ್ಡು ಕೊಟ್ಟು ಕೊಂಡ್ಕೋಬೋದು. ನಮ್ಗೆ ಎಲ್ಲಿ ಬೇಕಾದ್ರೂ ದುಡ್ಡು ಚೆಲ್ಲಿದ್ರೆ ನಮ್ಮ ಪ್ರಕಾರ ಏನು ಬೇಕಾದ್ರೂ ಮಾಡ್ಕೋಬೋದು. ಸರ್ವಂ ಹಿರಣ್ಯಮಯಂ ಅಂತ. ಪ್ರಕೃತಿನ ನಾವು ಕೊಂಡ್ಕೊಳ್ಳೋಕ್ಕಾಗಲ್ಲ. ಪ್ರಕೃತಿ ತನ್ನದೇ ಆದಂಥ ಜಾತಕ ಇದೆ. ಇಂಥ ನಕ್ಷತ್ರ, ಇಂಥ ದಿವಸ, ಇಂಥ ರಾಶಿ, ಇಂಥ ಯೋಗ ಕರ್ಣದಲ್ಲಿ ಇಷ್ಟು ನಾನು ಪ್ರಕೃತಿಯನ್ನು ಹಾಳು ಮಾಡಬೇಕು ಅಂಥೇಳಿ. ಇದು ಒಂದೇ ಅಲ್ಲ, ಬೇರೆ ಬೇರೆ ದೇಶದಲ್ಲೂ ಕೂಡ ಜಲಪ್ರಳಯ ಆಗ್ತಾ ಇದೆ. ಚೈನಾ, ಜಪಾನ್ ಇವೆಲ್ಲ ನೋಡಿದಾಗ ಈ ತಿಂಗಳಲ್ಲಿ ಭಾಳಷ್ಟು ಕಡೆ ಪ್ರವಾಹ ಜಾಸ್ತಿಯಾಗಿ ದುರಂತಗಳು ನಡೀತಾ ಇದೆ. ಫ್ಯಾಕ್ಟ್ರಿಗಳು, ದೊಡ್ಡ ದೊಡ್ಡ ಮನೆಗಳು, ಅಪಾರ್ಟ್ಮೆಂಟ್ಸ್ ಎಲ್ಲ, ಬಿಲ್ಡಿಂಗ್ಸ್ ಎಲ್ಲ ಬಿದ್ದೋಗ್ತಿದೆ. ಅಂಥ ಬ್ರಿಲಿಯಂಟಾಗಿ ಸೃಷ್ಟಿ ಮಾಡಿದಂಥ ಮನುಷ್ಯ ರಸ್ತೆ, ಬ್ರಿಡ್ಜು, ಅಪಾರ್ಟ್ಮೆಂಟ್ಗಳೆಲ್ಲ ಕಟ್ಟಿದರೂ ಕೂಡ ಪ್ರಕೃತಿ ಮುಂದೆ ಏನೂ ಇಲ್ಲ. ಅದು ಯಾಕೆ ಹಿಂಗಾಗ್ತಿದೆ ಅನ್ನೋದೊಂದು ಪ್ರಶ್ನೆ. ಎಲ್ಲಿ ಅಧರ್ಮ ಜಾಸ್ತಿ ಆಗ್ತದೋ, ಎಲ್ಲಿ ಅಧರ್ಮಗಳಿಗೆ ಅವಕಾಶಗಳು ಸಿಗ್ತಾ ಇದೆಯೋ, ಅಧರ್ಮಗಳನ್ನು ಮಾಡುವಂಥ ವ್ಯಕ್ತಿಗಳು ಎಲ್ಲಿದ್ದಾರೋ ಆ ಜಾಗದಲ್ಲಿ ಪ್ರಕೃತಿ ಪೊಲ್ಯೂಷನ್ ಆಗಿ ಈ ರೀತಿ ಅವಘಡನ ಕೊಡುತ್ತೆ. ನೀವು ಅಮರನಾಥ್, ಕೇದಾರ್ನಾಥ್, ಬದ್ರಿನಾಥ್ಗೆ ಯಾಕೆ ಹೋಗಬೇಕು? ಯಾಕೆ ಅವ್ನು ದೊಡ್ಡ ದೊಡ್ಡ ಸಿಟಿಲಿಲ್ಲ? ಅಮರನಾಥ್, ಕೇದಾರ್ನಾಥ್, ಬದ್ರಿನಾಥ್ ಯಾಕೆ ಅಂತ ಹಿಮಾಲಯ ದೊಡ್ಡ ದೊಡ್ಡ ಬೆಟ್ಟ ಗುಡ್ಡಗಳಲ್ಲಿದೆ. ಭಗವಂತ ಕೆಲವರು ಮಾತ್ರ ಎಂಟ್ರಿ ಕೊಡ್ತಾನೆ, ಅಂಥವ್ರಿಗೆ ಅವನಲ್ಲಿ ಇರೋದು. ಲಂಚಗಾರರು, ಕೊಲೆಗಾರರು, ಮೋಸಗಾರರು, ದರೋಡೆಕೋರು, ರೇಪಿಸ್ಟ್ಗಳು ಇಂಥವರೆಲ್ಲ ಬಂದು ಆ ಸ್ಥಳವನ್ನು ಪೊಲ್ಯೂಷನ್ ಮಾಡ್ತಿದ್ದಾರೆ. ಲಾಡ್ಜ್ಗಳಲ್ಲಿ ಎಂತಿಂಥ ಕೆಟ್ಟ ಕೆಲಸ ನಡೀತಾ ಇದೆ. ಕ್ಷೇತ್ರ ಸ್ಥಳಗಳಲ್ಲಿ ಅಲ್ಲಿ ದರ್ಶನಕ್ಕೆ ಏನು ಲೂಟಿ ಮಾಡ್ತಾರೆ, ಎಷ್ಟು ದುಡ್ಡು ತಗೋತಾರೆ. ದರ್ಶನ ನೆಪದಲ್ಲಿ ಮೋಸ, ವಂಚನೆ. ಭಗವಂತ ನಾನು ಎಲ್ರಿಗೂ ಫ್ರೀಯಾಗಿ ದರ್ಶನ ಕೊಟ್ಟು ಫ್ರೀಯಾಗಿ ಆಶೀರ್ವಾದ ಮಾಡಿದ್ರೆ ನನ್ನ ಹೆಸರು ಹೊಡ್ಕೊಂಡು ಅಭಿಷೇಕಕ್ಕೆ 5,000, VIP ದರ್ಶನಕ್ಕೆ 10,000, ರೂಮ್ ಖಾಲಿ ಇದ್ದರೂ ಖಾಲಿ ಇಲ್ಲ ಅಂತಾರೆ ಲಾಡ್ಜಲ್ಲಿ. ಎಕ್ಸ್ಟ್ರಾ ದುಡ್ಡು ಕೊಟ್ಟರೆ ಅಲ್ಲಿ ಕೊಡ್ತಾರೆ. ನನ್ನನ್ನು ನೋಡೋಕ್ಕೆ ಅಂತ ಬಂದ ಜನಗಳಿಗೆ ಇಷ್ಟೊಂದು ವಿಪರೀತ ಮೋಸ ವಂಚನೆ ಆಗ್ತಿದ್ರೆ ನನ್ನ ಸ್ಥಾನದಲ್ಲಿ ಅಪವಿತ್ರ ಆಗ್ತಾ ಇದೆ. ಅಪವಿತ್ರ, ಮಂಗಳ, ಶುಭಕರ ಆಗುವಂಥ ಸೂಚನೆ ಕಳ್ಕೊತಾ ಇದೆ. ಇದು ಒಂದು. ನನ್ನ ಹೆಸರು ಹೇಳ್ಕೊಂಡು ಯಾತ್ರೆ ಬಂದವರು ಇಲ್ಲಿ ಅವ್ರು ಹೇಳೋ ದುಡ್ಡು ಕೊಟ್ಟು ಲಂಚಗೋರನ್ನ, ಮೋಸಗಾರನ ಬೆಳೆಸ್ತಾ ಇದ್ದಾರೆ. ಬೇರೆ ಕಡೆಯಿಂದ ಬಂದು ಏನೂ ಮಾಡೋಕ್ಕಾಗ್ತಿಲ್ಲ. ನನಗೆ ದರ್ಶನ ಆಗಬೇಕು, 500 ಅಲ್ಲ 5,000 ಕೊಟ್ಟು ಹೋಗ್ತಾ ಇದ್ದೀನಿ ಈಗ VIP ದರ್ಶನ ಅಂಥೇಳಿ. ಒಂದು ದಿನಕ್ಕೆ 2,000 ರೂಪಾಯಿ ಬಾಡಿಗೆ ಇದ್ರೆ ನಾನು 500 ರೂಪಾಯಿ ಕೇಳಿ ಏನು ಮಾಡೋಕ್ಕಾಗಲ್ಲ. ಬಂದುಬಿಟ್ಟು 5,000 ರೂಪಾಯಿ ಕೊಟ್ಟು ಇರಬೇಕು. ಕಳ್ಳನಿಗೆ ನಾನು ಇನ್ನೊಬ್ಬ ಕಳ್ಳನ ಸೃಷ್ಟಿ ಮಾಡ್ದಾಗೆ, ಮೋಸಗಾರನ ಇನ್ನೊಬ್ಬ ಮೋಸಗಾರನ ಸೃಷ್ಟಿ ಮಾಡ್ದಂಗೆ, ಕೊಲೆ ಮಾಡೋಂಗೆ ಇನ್ನೂ ಹೆಚ್ಚಿಗೆ ಕೊಲೆ ಮಾಡುವಂತೆ ನಾನು ದುಡ್ಡು ಕೊಟ್ಟಂಗೆ, ಸುಳ್ಳು ಹೇಳೋನಿಗೆ ಇನ್ನೂ ಎಷ್ಟು ಸುಳ್ಳು ಹೇಳೋನಿಗೆ ನಾನು ದುಡ್ಡು ಕೊಟ್ಟಾಗೆ. ಇದು ಕ್ಷೇತ್ರದಲ್ಲಿ ಆ ಒಂದು ಫ್ಲೇವರ್, ಆ ಒಂದು ಸ್ಯಾಂಟಿಟಿ, ಆ ಒಂದು ಪವಿತ್ರತೆ ಕಳ್ಕೊತಾ ಇದ್ದೀವಿ. ಆದ್ದರಿಂದ ಕ್ಷೇತ್ರಕ್ಕೆ ಹೋಗಿ ದರ್ಶನ ಮಾಡಿ ಪಾಪ ಕಳೆದು ಪುಣ್ಯವನ್ನು ಸಂಪಾದಿಸಿ ಮುಕ್ತಿ ಅಥವಾ ಮೋಕ್ಷಕ್ಕೆ ದಾರಿ ಕೊಡುವಂಥ ಕ್ಷೇತ್ರ ಅಧರ್ಮಗಳು ಜಾಸ್ತಿ ಆಗ್ತಿದೆ. ಆದ್ದರಿಂದ ಅಲ್ಲಿ ಕೇತು ಗ್ರಹದ ದೋಷ ಜಾಸ್ತಿ ಬರ್ತಾ ಇದೆ. ಕೇತು ಗ್ರಹದ ಮುಖ್ಯ ಪವರ್ ಏನಪ್ಪ ಅಂದರೆ, ಕೇತು ಮೋಕ್ಷಕಾರಕ, ಕೇತು ವೈರಾಗ್ಯಕಾರಕ. ಆದ್ದರಿಂದ ಕಳ್ಳನ ಹಿಡಿಯೋ ಪೊಲೀಸ್ಗೂ ತೊಂದರೆ, ಕಳ್ಳಂಗೂ ತೊಂದರೆ ಆಗಬೇಕು ಅನ್ನೋದು ಈಗಿನ ಒಂದು ಸಂವತ್ಸರದಲ್ಲಿ ಕೇತುವಿನ ಒಂದು ನಿರ್ಧಾರ. ತಿರುಪತಿ ಶ್ರೀನಿವಾಸ ಎಲ್ರಿಗೂ ದರ್ಶನ ಕೊಡಲಿಕ್ಕೆ ಭಗವಂತ ಇದ್ದಾಗ ಅವನನ್ನು ನೋಡೋಕ್ಕೆ ಟಿಕೆಟ್ ತೊಗೊಂಡು ಹೋಗ್ತೀವಿ 1,000 ರೂಪಾಯಿ ಕೊಟ್ಟು. ಇದಲ್ದೇ ಎಕ್ಸ್ಟ್ರಾ ಕಮಿಷನ್ ಬೇರೆ ಕೊಡಬೇಕು ಆ ಟಿಕೆಟ್ ಕೊಡಲಿಕ್ಕೆ. ಆಯಿತು, ದೇವಾಲಯ ಅಭಿವೃದ್ಧಿಗೆ ಟಿಕೆಟು ದುಡ್ಡು ಕೊಡೋಣ, ಎಕ್ಸ್ಟ್ರಾ ಕಮಿಷನ್ಗೆ ನಾವು ಕೊಡ್ತಿದ್ದೀವಲ್ಲ ಅದೇ ಅಧರ್ಮ.
ಅಲ್ಲೇ ಕೇತು ಅಟ್ಯಾಕ್ ಮಾಡೋದು ನಮ್ಮನ್ನು. ಯಾರೋ ಒಬ್ಬರು ಕೇದಾರ್ನಾಥ್ನಲ್ಲಿ ಟೂರಿಸ್ಟ್, ಅವನೊಬ್ಬ ಗೈಡ್ ಅನಿಸುತ್ತೆ, ಆ ಗೈಡು ಬೇಗ ಕರ್ಕೊಂಡೋಗಿ VIP ಪೂಜೆ ಮಾಡಿಸಿ VIP ದರ್ಶನ ಮಾಡಿಸ್ತೀನಿ, ನನಗೆ 6,000 to 7,000 ರೂಪಾಯಿ ಕೊಟ್ಟರೆ ನಾನು ಇಮಿಡಿಯೇಟಾಗಿ ಮಾಡಿಸ್ತೀನಿ, ಇಲ್ಲಾಂದರೆ ಗಂಟೆಗಟ್ಟಲೆ ಕಾಯಬೇಕು, ರೂಮ್ ಬಾಡಿಗೆ ಕೊಡಬೇಕು, ಒಂದಿನ ಎಕ್ಸ್ಟ್ರಾ ಆದರೆ ಇದೆಲ್ಲ ಬೋದು ಅವ್ನು ಕೊಟ್ಬಿಡೋಣ ಅಂಥೇಳಿ ಹೌದು. ಅಲ್ಲಿ ಭಗವಂತ ಏನು ಯೋಚನೆ ಮಾಡ್ತಾನೆ, ದಿನ ನನ್ನ ಬಗ್ಗೆ ಧ್ಯಾನ ಮಾಡಿ ಕ್ಯೂನಲ್ಲಿ ಬಂದು ಗಂಟೆಗಟ್ಟಲೆ ಆ ಚಳಿಲಿ ನಿಂತ್ಕೊಂಡು ಮಳೆಯಲ್ಲಿ ನಿಂತ್ಕೊಂಡು ತನ್ನ ಟೈಮನ್ನು ವೇಸ್ಟ್ ಮಾಡಿ ತನ್ನ ಶ್ರದ್ಧೆ ಮೂಲಕ ನನ್ನ ನೋಡೋ ಬಂದವನಿಗೆ ಆಶೀರ್ವಾದ ಮಾಡಲಾ, ಲಂಚ ಕೊಟ್ಟು ಬಂದು ನಾನು ಆಶೀರ್ವಾದ ಮಾಡಲಾ ಅಂತ ಯೋಚನೆ ಮಾಡ್ತಾನೆ. ಅಲ್ಲಿಗೆ ಅದು ಅವನು ತೂಕ, ಅದು ಅವನ ಧರ್ಮದ ನೀತಿ. ಇದು ಭಗವಂತ ಚಿಂತನೆ ಮಾಡೋದು. ಹೀಗಾಗಿ ಕೆಲವು ಕಡೆ ಯಾತ್ರಾ ಸ್ಥಳದ ಅನ್ಯಾಯ ಜಾಸ್ತಿ ಆಗಿಬಿಟ್ಟಿದೆ, ಮೋಸ. ಅಯ್ಯೋ ಗಯಾಗೆ ಹೋಗಬೇಕು, ಎಷ್ಟು ಮೋಸ, ಕಾಶಿಲಿ ಎಷ್ಟೊಂದು ಮೋಸ, ಎಲ್ಲ ಕಡೆ ದುಡ್ಡು 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 ಕೊಟ್ಟು ಕಳ್ಳರು ನಾವೇ ಸೃಷ್ಟಿ ಮಾಡಿಬಿಟ್ಟು ನಾವೆಲ್ಲ ಕರ್ಮ ಕಳ್ಕೊಳಕ್ಕೆ ಹೋಗ್ತೀವಿ, ಅವರು ಇನ್ನೂ ಈ ಥರ ಲೂಟಿ ಮಾಡೋಕ್ಕೆ ನಾವು ಟ್ರೈನಿಂಗ್ ಕೊಡ್ತಾ ಇದ್ದೀವಿ ಅಂತ. ಹೀಗಾಗಿ ಕೇತು ಗ್ರಹ ಒಂದು ನಿರ್ಧಾರ ತಗೋತಾ ಇದೆ. ಯಾರೋ ಒಬ್ಬರು ಕಾಶಿಗೆ ಹೋಗಿ ಬಂದಿದ್ದರು ಈ ಒಂದು 15 ದಿವಸದಿಂದ. ಅಲ್ಲಿ ರೂಮ್ಗೂ ಲಂಚ ಕೊಡಬೇಕು, ರೂಮ್ ಮಾಡ್ಕೊಳ್ಳೋಕ್ಕೆ. ದರ್ಶನಕ್ಕೆ ಕ್ಯೂ ಅಷ್ಟು ದೂರ ಇತ್ತಂತೆ. ಅಲ್ಲಿ ಯಾರೋ ಒಬ್ರಿಗೆ ದುಡ್ಡೆಲ್ಲ ಕೊಟ್ಟು ಬೇಗ ಮುಂದೆ ಹೋಗಿ ದರ್ಶನ ಮಾಡಿಸ್ಕೊಂಡು ಕರ್ಕೊಂಬಂದ. ಗಂಟೆಗಟ್ಟಲೆ ಕ್ಯೂನಲ್ಲಿ ನಿಂತಿರೋರಿಗೆ ವಿಶ್ವನಾಥ ಆಶೀರ್ವಾದ ಮಾಡ್ತಾನೋ, ಹೀಗೆ ಲಂಚ ಕೊಟ್ಟು ಅನ್ಯಾಯ ಮಾರ್ಗದಲ್ಲಿ ಬಂದು ದರ್ಶನ ಮಾಡೋರಿಗೆ ಆಶೀರ್ವಾದ ಮಾಡ್ತಾನೆ ಭಗವಂತ. ನೀವೇ ಯೋಚನೆ ಮಾಡಿ. ಹಾಗಾದರೆ ಗಂಟೆಗಟ್ಟಲೆ ಕ್ಯೂನಲ್ಲಿ ನಿಂತು ವಯಸ್ಸಾದವರು, ಕಾಲು ನೋವಿರೋರು, ಮಂಡಿ ನೋವಿರೋರು, ಆರೋಗ್ಯ ಸರಿ ಇಲ್ಲ ಅಂಥವರೆಲ್ಲ ಆ ಬಿಸಿಲು ಮಳೆ ಎಲ್ಲ ನಿಂತಿರೋರಿಗೆ, ಗಂಟೆಗಟ್ಟಲೆ ಕಾದವ್ರಿಗೆ ಭಗವಂತ ಆಶೀರ್ವಾದ ಮಾಡ್ತಾನೋ, ಯಾತ್ರಾ ಫಲ ಅವರು ಪ್ರಾಪ್ತಿ ಆಗ್ತದೋ, ಈ ರೀತಿ ಅನ್ಯಾಯ ಮಾರ್ಗದಲ್ಲಿ ಹೋಗಿ ಬಂದವರಿಗೆ ಮಾಡ್ತಾನ. ಇದು ಒಂದು ಲೆಕ್ಕಾಚಾರ. ಇಲ್ಲಿ ಅಧರ್ಮಾಯತ ಕ್ಷೇತ್ರದಲ್ಲಿ ಹೋಗ್ಬಿಟ್ಟು ದರ್ಶನ ಆದಮೇಲೆ ಒಂದು ಲಾಡ್ಜಲ್ಲಿ ಬಂದು ಕೇಳ್ತಾರಂತೆ, ನಿಮಗೆ ಹೆಂಗಸರು ಬೇಕಾದ್ರೆ ಹೇಳಿ ರೂಮಿಗೆ ಕಳಿಸ್ಕೊಡ್ತೀನಿ ಅಂತ. ಅಂಥ ಪುಣ್ಯಕ್ಷೇತ್ರದಲ್ಲಿ ದರ್ಶನ ಮಾಡಿ ಅಭಿಷೇಕ ಮಾಡಿಸಿ ಪೂಜೆ ಮಾಡಿಸಿ ಬಂದು ರೂಮಿಗೆ ಸೇರಿಕೊಂಡ್ರೆ ರೂಮಲ್ಲಿ ಅವನು ದುಡ್ಡು ಕೊಟ್ಟು ಕೆಲವು ಹೆಂಗಸರನ್ನ ರೂಮಿಗೆ ಕರೆಸ್ಕೊಳ್ಳೋದು, ಒಂದು ನೈಟ್ ಅವ್ರ ಜೊತೆ ಮಲಗೋದು. ಹಾಗಾದರೆ ಅಪ್ಪಿತಪ್ಪಿ ಭಗವಂತ ಆಶೀರ್ವಾದ ಮಾಡಿದ್ರು ಕೂಡ ಇವ್ನು ಮಾಡ್ತಿರೋ ಕರ್ಮ ಎಂಥದ್ದು, ಕ್ಷೇತ್ರದಲ್ಲಿ ಬಂದು ಅವನು ಎಲ್ಲರೂ ಮಾಡಲಿ, ಕ್ಷೇತ್ರದಲ್ಲಿ ಬಂದು ಈ ರೀತಿ ಮಾಡೋದು ತಪ್ಪು. ಈ ಥರದ್ದೆಲ್ಲ ಆಗಿದ್ದಾಗ ಏನಾಗುತ್ತೆ ಅಂದರೆ ಯಾತ್ರೆ ಮಾಡಿದ ಫಲ ಸಿಗೋದಿಲ್ಲ, ಅದರದ್ದು ಪವರು ನಷ್ಟ ಆಗಿಬಿಡ್ತದೆ. ಅವನು ಇನ್ನೊಬ್ಬರ ಜೊತೆ ಮಲ್ಗೋಕ್ಕೆ ಕಾಶಿಗೆ ಬರಬೇಕಾ? ಬೆಂಗಳೂರಲ್ಲಿ ಯಾರೂ ಸಿಗೋದೇ ಇಲ್ವಾ? ಅವನಿಗೆ ಹೆಂಡತಿ ಇಲ್ವಾ? ಅವ್ನ ಹೆಂಡತಿ ಬೇಡ ಬೇಕಾದಷ್ಟು ಜನ ಇರೋದಿಲ್ವಾ? ಆ ಪುಣ್ಯಕ್ಷೇತ್ರ ದೇವ ಸಾನ್ನಿಧ್ಯದಲ್ಲಿ ಇವೆಲ್ಲ ಮಾಡಬೇಕಾ? ದರ್ಶನಕ್ಕೆ ಅಂತ ಹೋಗಿ ಇದೆಂಥ ಯಾತ್ರಾ ಫಲ. ಹೀಗಾಗಿ ಇದು ಜಾಸ್ತಿ ಆಗ್ತಿದೆ. ಯಾತ್ರಾ ಸ್ಥಳಗಳಲ್ಲಿ ಮಸ್ತು ಮಜಾ ಮೋಜುಗಳು, ಕುಡಿತ, ಸೆಕ್ಸು ಮತ್ತು ಡ್ರಗ್ಸು ಇದೆಲ್ಲ ಆದಾಗ ಆ ಭಗವಂತನಿಗೆ ನಾನು ಇಲ್ಲಿರೋದು ಶ್ರೇಷ್ಠನ ಅಥವಾ ಇಲ್ಲಬಾರ್ದ ಅಂಥೇಳಿ ಕೊನೆಗೆ ಅವನೇ ಕೇತು ಗ್ರಹಕ್ಕೆ ಹೇಳಿ ಗುಡುಗು, ಮಿಂಚು, ಪ್ರವಾಹ, ಭೂಕುಸಿತ ಇವೆಲ್ಲ ಮಾಡಿ ಅಲ್ಲಿವರೆಗೆ ಒಂದು ಮುಕ್ತಿ ಕೊಡ್ತಾ ಇದ್ದಾನೆ, ಒಂದು ಫುಲ್ ಸ್ಟಾಪ್ ಆಗ್ತಾ ಇದ್ದಾನೆ ಆ ಕೇತು ಗ್ರಹ. ಆದ್ದರಿಂದ ನಾವು ಯಾತ್ರೆಗೆ ಹೋದರೆ ಶ್ರದ್ಧಾ ಭಕ್ತಿಯಿಂದ ಹೋಗಬೇಕು. ಹೆಚ್ಚು ಟೈಮ್ ಸ್ಪೆಂಡ್ ಮಾಡಿ ದರ್ಶನಕ್ಕೆ ಕ್ಯೂನಲ್ಲಿ ನಿಂತ್ಕೊಳ್ಳೋದ್ರೇನು ಏನು ಲಾಸ್ ಏನಿಲ್ಲ. ನಿಂತಿದ್ದಾಗ ಭಗವಂತನೇ ಸ್ಮರಣೆ ಮಾಡ್ತೀರಿ, ಆ ಒಳಗೋಗಿ ದರ್ಶನ ಮಾಡುವಾಗ ನಿಮಗೆ ಆಶೀರ್ವಾದ ಆಗುತ್ತೆ. ನೀವು ಬೈಪಾಸ್ ಮಾಡಿಬಿಟ್ರೆ ಲಂಚ ಕೊಟ್ಟು ಅಥವಾ ಏನೋ ಮಾಡಿ ಭಗವಂತ ಮಾಡೋದಿಲ್ಲ. ಅವನಿಗೆ ಭಕ್ತ ಪರಾಧೀನ. ನಿಂತು ಟೆಸ್ಟ್ ಮಾಡಿ ಒಳಗೆ ದರ್ಶನ ಕೊಡ್ತಾನೆ. ಇವನು ಲಂಚ ಕೊಟ್ಟು ಒಳಗೆ ದರ್ಶನ ತಗೋತಾನೆ, ಬಂದ ಓದ ಅಷ್ಟೇ ಅಂತ ಗೆಸ್ಟ್ ಬಂದಂಗೆ ಓದ. ಭಗವಂತ ಆಶೀರ್ವಾದ ಮಾಡೋಲ್ಲ. ಬೇಕಾ ಅಬ್ಸರ್ವ್ ಮಾಡಿ ನೋಡಿ. ಎಷ್ಟೋ ಜನ ಕಷ್ಟಪಟ್ಟು ಯಾತ್ರೆ ಮಾಡೋರಿಗೆ ಫಲ ಸಿಕ್ಕಿದೆ, ಸುಖವಾಗಿ ಹೋಗಿ ಬಂದವ್ರಿಗೆ ತೊಂದರೆಗಳಾಗ್ತಾಯಿದೆ. ಮತ್ತು ಓದೋರು ವಾಪಸ್ ಬರ್ತಿಲ್ಲ, ಜಲಪ್ರವಾಹದಲ್ಲಿ ಸಿಕ್ಕಾಕೊಂಡಿದ್ದಾರೆ, ಭೂಕುಸಿತದಲ್ಲಿ ಸಿಕ್ಕಾಕೊಂಡು ಸತ್ತೋಗಿದ್ದಾರೆ. ಈಗ ಅವ್ರಿಗೆ ಅಲ್ಲೇ ಸ್ಟಾಪ್, ಅಲ್ಲೇ ಮುಕ್ತಿ. ಅಧರ್ಮದವ್ರಿಗೆ ಅಧರ್ಮದಲ್ಲೇ ಪಾಠ ಕಲಿಸ್ತಾ ಇದ್ದಾನೆ ಭಗವಂತ ಪ್ರಕೃತಿಯಿಂದ. ಆದ್ದರಿಂದ ನಮಗಿದೆಲ್ಲ ಮಾಡೋರು ಯಾರು? ಭೂಕುಸಿತ, ಜಲಪ್ರಳಯ, ಮತ್ತು ಅಲ್ಲೇ ಹೋಗಿ ಬಿದ್ದು ಸತ್ತೋಗೋದು, ಬಸ್ಸೇ ಉಲ್ಟಾ ಆಗೋದು, ಇದೆಲ್ಲ ಮಾಡೋದು ಕೇತು ಗ್ರಹ. ಕೇತು ಮೋಕ್ಷಕಾರಕ, ಮುಕ್ತಿಕಾರಕ. ಅದರಿಂದ ಯಾತ್ರೆಗೆ ಹೋಗೋಕ್ಕೆ ಮುಂಚೆ
ಯಾತ್ರಾ ಸ್ಥಳದಲ್ಲಿ ಹೋಗಿ ಅನ್ಯಾಯ ಮಾಡೋಕ್ಕೆ ಮುಂಚೆ, ಯಾತ್ರಾ ಸ್ಥಳಕ್ಕೂ ಅಲ್ಲಿ ಅಪವಿತ್ರ ಮಾಡೋದಕ್ಕೆ ಮುಂಚೆ, ಯಾತ್ರಾಗಂತೆ ಹೋಗಿ ಅಲ್ಲಿ ಇಲ್ಲದೆಲ್ಲ ಅಧರ್ಮಗಳನ್ನು ಮಾಡಿ ನೀವು ಅಧರ್ಮಗಳನ್ನು ಲಂಚ ಕೊಟ್ಟು ಮೋಸ ಮಾಡಿ ಸೃಷ್ಟಿ ಮಾಡಿ ಬರೋ ಬದಲು ಅದಕ್ಕೆ ಮುಂಚೆ ಕೇತುಗೆ ಪ್ರಾರ್ಥನೆ ಮಾಡಬೇಕಂತೆ. ಅದಕ್ಕೆ ಯಾವುದಾದ್ರು ಯಾತ್ರೆ ಮಾಡೋಕ್ಕೆ ಮುಂಚೆ ನೀವು 9 ಕಾಯಿನ್ನ ತೊಗೋಬೇಕಂತೆ. ಏನು 9 ಕಾಯಿನ್, 1 ರೂಪಾಯಿ, 5 ರೂಪಾಯಿ, 2 ರೂಪಾಯಿ ಕಾಯಿನ್, ಯಾವುದೋ 10 ರೂಪಾಯಿ ಕಾಯಿನ್ ಕೈಲಿಟ್ಕೊಂಡು ಓಂ ಚಿತ್ರವರ್ಣಾಯ ವಿದ್ಮಹೇ, ಚಿತ್ರವರ್ಣ ಹಲವಾರು ಕಲರ್ಗಳುಳ್ಳವಂಥವನು, ಸರ್ಪರೂಪಾಯ ಧೀಮಹಿ, ಹಾವಿನ ರೂಪದಲ್ಲಿರುವಂಥ, ತನ್ನೋ ಕೇತು ಪ್ರಚೋದಯಾತ್, ಕೇತು ಮುಕ್ತಿಕಾರಕ ಮೋಕ್ಷಕಾರಕ. ಯಾತ್ರೆಗೆ ಹೋಗೋದು ಯಾಕೆ ಹೇಳಿ? ಮುಕ್ತಿ ಪ್ರಾಪ್ತಿಯಾಗಲಿ, ಮೋಕ್ಷ ಪ್ರಾಪ್ತಿಯಾಗಲಿ ಅಂಥೇಳಿ, ಇನ್ಯಾವ ಸುಖಕ್ಕೂ ಅಲ್ಲ. ಈ ಬೇರೆ ಸುಖ, ಸೆಕ್ಸು ಡ್ರಗ್ಸು ಅವೆಲ್ಲ ಮಾಡಕ್ಕೆ ಹೋಗ್ತಾನೆ, ಅವ್ರಿಗೆ ಯಾವುದೂ ಇಲ್ಲ, ಅದರಲ್ಲೇ ಅವ್ರು ಸರ್ವನಾಶ. ಭಗವಂತ ತುಲನೆ ಮಾಡ್ತಾನೆ, ಚರ್ಚೆ ಮಾಡ್ತಾನೆ, ತೂಕ ಮಾಡ್ತಾನೆ, ಚಿಂತನೆ ಮಾಡ್ತಾನೆ ಭಗವಂತ. ಆದ್ದರಿಂದ ಯಾತ್ರೆಗೆ ಅಂತ ಹೋದಾಗ ಪ್ರವಾಹದಲ್ಲಿ ಸಿಕ್ಕಾಕೊಂಡು ಸತ್ತೋಗೋದು, ಭೂಕುಸಿತದಲ್ಲಿ ಬಿದ್ದು ಸತ್ತೋಗೋದು, ವಾಹನ ಪಲ್ಟಿ ಆಗಿಬಿಡೋದು, ಈ ಥರದ್ದೇನಾದ್ರು ದೋಷ ನಮ್ಗೆ ತಟ್ಟಬಾರ್ದು, ಆಗಬಾರ್ದು ಅಂದರೆ ನಮಗೆ ನಾವು ನೋಡ್ಕೋಬೇಕು. ಓಂ ಚಿತ್ರವರ್ಣಾಯ ವಿದ್ಮೆ ಸರ್ಪರೂಪಾಯ ಧೀಮಹಿ ತನ್ನೋ ಕೇತು ಪ್ರಚೋದಯಾತ್ ಅಂಥೇಳಿ ಆ 9 ಕಾಯಿನ ಒಂದು 3 ದಿವಸ 7 ದಿವಸ ಪ್ರಾರ್ಥನೆ ಮಾಡಿ, ತೀರ್ಥಯಾತ್ರೆಗೆ ಹೋಗೋಕ್ಕೆ ಮುಂಚೆನೇ ಪ್ರಾರ್ಥನೆ ಮಾಡಿ ಅದನ್ನೊಂದು ಬಟ್ಟೆಲಿ ಕಟ್ಟಿ ಅದ್ರ ಜೊತೆಲಿ ತೊಗೊಂಡೋಗಿ ನೀವು ಎಲ್ಲಿಗೆ ಯಾತ್ರೆಗೆ ಹೋಗ್ತಿರೋ ಆ ದೇವ ಸನ್ನಿಧಾನ ತಲುಪಿಸಿದ್ರೆ ಯಾತ್ರಾ ಫಲ ಪ್ರಾಪ್ತಿ ಆಗ್ತದೆ. ಪ್ರವಾಹದಲ್ಲಿ ಕೊಚ್ಕೊಂಡು ಹೋಗಲ್ಲ, ಭೂಕುಸಿತದಲ್ಲಿ ಸಾವು ಬರಲ್ಲ. ಅದರಿಂದ ಯಾತ್ರಾ ಸ್ಥಳ ನೆಪದ ಯಾತ್ರೆಗೆ ಹೋಗೋ ನೆಪದಲ್ಲಿ ಎಷ್ಟೋ ಜನ ಸಾವಾಗಿರೋದು ಇದು ಈ ದೋಷದಿಂದ. ಈ ಥರದ್ದು ನೀವು ಮಾಡಿ ಪರೀಕ್ಷೆ ಮಾಡಿ ಟೆಸ್ಟ್ ಮಾಡಿ ನೋಡಿ, ಸುಖವಾಗಿ ಹೋಗಿ ಸುಖವಾಗಿ ಬರ್ತೀರ. ಅದರಿಂದ ಇದು ಬಾಂಬೆ, ಮೆಡ್ರಾಸು, ಡೆಲ್ಲಿ, ಸಿಂಗಾಪುರ್, ಜರ್ಮನಿ, ಅಮೇರಿಕಕ್ಕೆ ಹೋಗೋದೇ ಬೇರೆ, ಇದು ಯಾತ್ರಾ ಸ್ಥಳಕ್ಕೆ ಹೋಗೋದೇ ಬೇರೆ. ಯಾತ್ರಾ ಸ್ಥಳಕ್ಕೆ ಹೋಗಿ ಫಲಪ್ರಾಪ್ತಿ ಆಗಬೇಕು ಅಂದರೆ ಕೇತು ನಮ್ಗೆ ಆಶೀರ್ವಾದ ಮಾಡಬೇಕು. ಕೇತು ಆಶೀರ್ವಾದ ಇದ್ದರೆ ದೇವರ ಆಶೀರ್ವಾದ, ವಿಶ್ವನಾಥಂದು, ಅಮರನಾಥಂದು, ಕೇದಾರ್ನಾಥಂದು, ಬದ್ರಿನಾಥಂದೆಲ್ಲ. ಅದರಿಂದ ಯಾತ್ರೆ ಎಲ್ಲೇ ಹೋಗಲಿ 9 ಕಾಯಿನ್ಸ್ ಕೈಲಿಟ್ಕೊಂಡು ಜಪ ಮಾಡಿ, ಇಂಥ ಜಾಗಕ್ಕೆ ಹೋಗ್ತಾ ಇದ್ದೀವಿ, ನಂಗೆ ಸುಖವಾಗಿ ಆಶೀರ್ವಾದ ಆಗಲಿ, ಯಾವ ತೊಂದರೆನೂ ಇಲ್ಲದೆ ಸುಖವಾಗಿ ಬರಬೇಕು ಅಂತೇಳಿ ಪ್ರಾರ್ಥನೆ ಮಾಡಿ ತಗೊಂಡು ಆ ದುಡ್ಡನ್ನು ಆ ಕ್ಷೇತ್ರದಲ್ಲಿ ಸಮರ್ಪಣೆ ಮಾಡಿ ಬಂದರೆ ಯಾತ್ರಾ ಫಲ ಪ್ರಾಪ್ತಿ ಆಗ್ತದೆ, ಸುಖವಾಗಿ ಮನೆಗೆ ಬಂದು ಸೇರ್ತೀರ. ಇದು ಒಂದು ವಿಶೇಷವಾದಂಥ ರಹಸ್ಯ. ವೀಕ್ಷಕರೇ, ನಮ್ಮ ಹಳೆ ಸಂಚಿಕೆಗಳು ಯಾರು ನೋಡೋಕ್ಕಾಗಿಲ್ವೋ ಅವ್ರು ನಮ್ಮ ಶಿರಡಿ ಸಾಯಿ ವೀಕ್ಷಾ ಕೇಂದ್ರ ಮತ್ತು ಹೆಲ್ತ್ ಸೈನ್ಸ್ ಅಂತ 2 ಯೂಟ್ಯೂಬ್ ಚಾನಲ್ ಇದೆ. ಈ ಜೊತೆಗೆ SSBK ಜ್ಞಾನೋದಯ ಅಂತ ಒಂದು ಮ್ಯೂಸಿಕ್ ಚಾನಲ್ ಇದೆ. 3ಕ್ಕೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದ ಬೆಲ್ ಬಟನ್ ಪ್ರೆಸ್ ಮಾಡಿ, ನೋಡಾದ್ಮೇಲೆ ಲೈಕನ್ನು ಬಟನ್ ಪ್ರೆಸ್ ಮಾಡಿ, ಆಮೇಲೆ ಆ ಲಿಂಕನ್ನು ನಿಮ್ಮ ಬಂಧು ಮಿತ್ರರಿಗೆ ವಾಟ್ಸಪ್ ಮುಖಾಂತರ, ಇಮೇಲ್ ಮುಖಾಂತರ ಶೇರ್ ಮಾಡಿ. ಗುರುಜಿ ಲಕ್ಷ್ಮೀ ಶ್ರೀನಿವಾಸ್ ಅಂತೇಳಿ ಫೇಸ್ಬುಕ್ಕು, ಇನ್ಸ್ಟಾಗ್ರಾಮು, ಟ್ವಿಟ್ಟರು, ಲಿಂಕ್ಡ್ಇನ್ನಲ್ಲಿ ಕೂಡ ನಾವು ಟೈಮ್ ಟು ಟೈಮ್ ಅಪ್ಲೋಡ್ ಮಾಡ್ತೀವಿ. ಇದಲ್ಲದೆ ಅಪಾಯಿಂಟ್ಮೆಂಟ್ಸ್ ಬೇಕಿದ್ದರು www.lakshmisrinivas.in ಅಂತ ನೀವೇ ಲಾಗಿನ್ ಆಗಿ ಯಾವ ಡೇಟು ಯಾವ ಟೈಮ್ಗೆ ನೀವೇ ಅಪಾಯಿಂಟ್ಮೆಂಟ್ ಬುಕ್ ಮಾಡ್ಕೋಬೋದು ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ. ಇದೇ ರೀತಿ ನಾಳಿನ ಸಂಚಿಕೆಯಲ್ಲಿ ಮತ್ತೊಂದು ವಿಶೇಷವಾದಂಥ ಮಾಹಿತಿ ತಮ್ಮನ್ನು ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ನನ್ನ ನಮಸ್ಕಾರ. ಸಾಯಿರಾಮ್.